You're a superhero. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗುರು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನೀವು ಪ್ರಿವ್ಯೂಲಿ ನೋಡಿದ ವಿಡಿಯೋ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹಾಗಾಗಿ ನೀವು ತಪ್ಪದೆ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ, ಹಾಗೂ ನಿಮಗೇನಾದರೂ ಫೋಟೋ ಎಡಿಟಿಂಗು, ಬರ್ತ್ಡೇ ವಿಡಿಯೋ ಎಡಿಟಿಂಗು, ಮದುವೆ ವಿಡಿಯೋ ಎಡಿಟಿಂಗು ಯಾವುದಾದ್ರೂ ಇರಲಿ, ಮೇಲೆ ಕೊಟ್ಟಿರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಪೇಡ್ ಎಡಿಟಿಂಗ್ ಆಗಿರುತ್ತೆ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗುರು. ಮೊದಲಿಗೆ ನೀವು ಅಲರ್ಟ್ ಮಿಷನ್ ಆ್ಯಪಲ್ಲಿ ಫುಲ್ ಸ್ಕ್ರೀನ್ ಬುಕ್ ಮಾರ್ಕನ್ನು ಓಪನ್ ಮಾಡಿದ ಮೇಲೆ ಮೊದಲಿಗೆ ಈ ರೀತಿಯಾಗಿ ಬುಕ್ ಮಾರ್ಕ್ ಕೊಟ್ಟಿರ್ತೀನಿ. ಓಕೆ, ಬುಕ್ ಮಾರ್ಕ್ ಮಾಡಿ ಎಲ್ಲ ಕೊಟ್ಟಿರ್ತೀನಿ. ಇಲ್ಲಿ ಏನಪ್ಪ ಅಂದರೆ ಒಂದು 50 ಇಮೇಜಸ್ ಕೂಡ ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ನೀವು 50 ಇಮೇಜಸನ್ನು ಆ್ಯಡ್ ಮಾಡುತ್ತಾ ಬರೋಕ್ಕಾಗುತ್ತೆ. ಓಕೆ, ಈಗ ಮೊದಲಿಗೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಅದನ್ನ ಫುಲ್ ಕೆಪಾಸಿಟಿವ್ ಏರಿಯಾ ಅಂತ ಮಾಡಬೇಕು. ಓಕೆ, ಎಲ್ಲ ಫೋಟೋ ಆ್ಯಡ್ ಮಾಡುತ್ತಾ ಬಂತಂದರೆ 1 hour ಆಗೋಗುತ್ತೆ. ಹಾಗಾಗಿ ನಿಮಗೆ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಓಕೆ, ಈಗ ನೋಡ್ಬೋದು ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಬರೋಕ್ಕಾಗುತ್ತೆ. ಆಮೇಲೆ ಸ್ವಲ್ಪ ಸ್ಮಾಲ್ ಅಷ್ಟು ಬರ್ತವೆ, ಅವುಗಳನ್ನು ಪಟ ಆ್ಯಡ್ ಮಾಡ್ಕೊಂಬಂದು ನೋಡಿ. ಓಕೆ, ಆಮೇಲೆ ನೋಡಿ ಆ ರೆಡ್ ಲೈನ್ಗೆ ತಕ್ಕಂತೆ ಪಟ ಕಟ್ ಮಾಡ್ತಾ ಬರ್ರಿ. ಅಲ್ಲಿ 4 ಆಪ್ಷನ್ ಇದೆ, ಅದನ್ನ ಕಟ್ ಮಾಡ್ಕೊತ ಬಂದು ನೋಡಿ. ಇಷ್ಟೇ, ತುಂಬ ಈಸಿಯಾಗಿ ಇದೇ ರೀತಿಯಾಗಿ ಕಟ್ ಮಾಡ್ತಾ ಬನ್ನಿ. ಓಕೆ, ನೋಡೋದು ಮೊದಲಿಗೆ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಅದನ್ನ ಫುಲ್ ಕೆಪಾಸಿಟಿವ್ ಏರಿ ಮಾಡ್ಕೊಂಡು ಅದನ್ನೇ ಆ ರೆಡ್ ಲೈನ್ಗೆ ತಕ್ಕಂತೆ ಆ ಫೋಟೋನ ಕಟ್ ಮಾಡ್ತಾ ಬರೋಕ್ಕಾಗುತ್ತೆ. ಓಕೆ, ಈ ರೀತಿಯಾಗಿ ಏನಪ್ಪ ಅಂದರೆ ಮಾಡ್ತಾ ಬನ್ನಿ ಎಲ್ಲ ಫೋಟೋಗಳನ್ನು. ತುಂಬ ಈಸಿಯಾಗಿ ಮಾಡೋದು ನೋಡಿ. ಓಕೆ, ಈಗ ಇದೇ ರೀತಿಯಾಗಿ ಎಲ್ಲ ಫೋಟೋಗಳನ್ನು ಆ್ಯಡ್ ಮಾಡ್ತಾ ಬನ್ನಿ. ಎಲ್ಲ ಫೋಟೋಗಳನ್ನು ನಾವು ಆ್ಯಡ್ ಮಾಡ್ಕೊತ ತೋರಿಸೋಕ್ಕಾಗಲ್ಲ. ಓಕೆ, ಅದನ್ನು ತೋರಿಸೋಂತಂದ್ರೆ 1 hour ಆಗೋಗುತ್ತೆ. ಓಕೆ, ಈಗ ಸ್ವಲ್ಪ ಗ್ಯಾಪ್ ಕೊಡೋಣ, ಅಲ್ಲಿ ಅದೇ ಫೋಟೋಗಳನ್ನು ಆ್ಯಡ್ ಮಾಡ್ಕೊಂಬರೋಕ್ಕಾಗುತ್ತೆ. ಓಕೆ, ಅದೇ ಸ್ಮಾಲ್ ಸೈಜು ಆಮೇಲೆ ಬಿಗ್ ಸೈಜು, ಅದೇ ಎಫೆಕ್ಟ್ ಯಾವ ರೀತಿ ಆಗ್ತದೆ ನಾ ತೋರಿಸ್ತೀನಿ ಬೇಕಾರೆ. ಓಕೆ, ಈಗ ನೋಡಿ ಆ್ಯಡ್ ಮಾಡ್ತಾ ಬರೋಣ. ನೋಡ್ಬೋದು ಇಲ್ಲೊಂದು ಇಮೇಜ್ ಬೇಕಾದ್ರೆ ಆ್ಯಡ್ ಮಾಡೋಣ. ಓಕೆ, ಈಗ ಆ್ಯಡ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಇಷ್ಟು ಆ್ಯಡ್ ಮಾಡ್ಕೊತ ಬರೋಕ್ಕಾಗುತ್ತೆ. ಆಮೇಲೆ ಸ್ವಲ್ಪ ಇದೆಲ್ಲ ತೋರಿಸಲ್ಲ. ಓಕೆ, ಇಲ್ಲೆಲ್ಲ ಗ್ಯಾಪ್ ಇರೋಲ್ಲ, ಅಲ್ಲೇ ಬೀಟ್ಗೆ ಅಲ್ಲೇ ನಿಮಗೆ ತಕ್ಕಂತೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ಲಾಂಗ್ ಒಂದೊಂದು ಇಮೇಜಸ್ ಇಲ್ಲೊಂದು ಲಾಂಗ್ ಇಮೇಜ್ ಬರುತ್ತೆ, ಅಲ್ಲೊಂದು ಬೇಕಾದ್ರೆ ಹಾಗೆ ಆ್ಯಡ್ ಮಾಡ್ಕೊಂಬಿಡೋಣ. ಓಕೆ, ಫುಲ್ ಲಾಂಗ್ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚಲೋ ಇರೋರು ಆ್ಯಡ್ ಮಾಡ್ಕೊಳ್ರಪ್ಪ. ಓಕೆ, ಈಗ ಆ್ಯಡ್ ಮಾಡಿದ್ಮೇಲೆ ಅದನ್ನ ನೋಡ್ಬೋದು ಸ್ವಲ್ಪ ಮುಂದಕ್ಕೆ ಬಂದು ಅದನ್ನ ಅಲ್ಲಿ ತನಕ ರೆಡ್ ಲೈನ್ಗೆ ತಕ್ಕಂತೆ ಅದನ್ನ ಸ್ಕ್ರಾಲ್ ಮಾಡ್ಕೊಂಬಿಡಿ ಇಷ್ಟು. ಓಕೆ, ಈಗ ಇಲ್ಲಿ ಅದು ಸ್ಮಾಲ್ ಬರ್ತವೆ, ಆಮೇಲೆ ಇಲ್ಲಿ ಬರ್ತವೆ ನೋಡಿ ಸ್ವಲ್ಪ ಇನ್ನೊಂದು ಇಲ್ಲೊಂದು ಸ್ವಲ್ಪ ಬೇರೆ ಎಫೆಕ್ಟ್ ಬೀಳುತ್ತೆ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಬೇರೆ ಎಫೆಕ್ಟ್ ಬೀಳೋದ್ರಿಂದ ಅಲ್ಲಿ ಕೂಡ ನಾವು ಈಗ ಇಮೇಜಸ್ಗಳನ್ನು ಆ್ಯಡ್ ಮಾಡ್ಕೊಂಬಿಟ್ಟು 1 2 3 4 ಇಮೇಜಸ್ ಹಾಕಂತ ತೋರಿಸ್ಬಿಡ್ತು. ಇದೆಲ್ಲ ಫುಲ್ ತೋರಿಸ್ಬೇಕಂದ್ರಂತೂ ಕರೆ ಅಂದರೆ ನಿಜವಾಗ್ಲೂ 1 hour ಆಗೇ ಹೋಗುತ್ತೆ, ಗೊತ್ತಾಗಿದೆ. ಓಕೆ, ಈಗ ಆ್ಯಡ್ ಮಾಡ್ತಾ ಬರೋಣ. ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೋಡ್ಬೋದು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡ್ವಪ್ಪ. ಈಗ ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಏನಪ್ಪ ಸೇಕಬಿಟ್ಟು ಪ್ರಾಜೆಕ್ಟಿಗೆ ಹೋಗೋಣ ಬರ್ರಪ್ಪ. ಸೇಕಬಿಟ್ಟು ಪ್ರಾಜೆಕ್ಟಿಗೆ ಹೋಗೋಣ. ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಅದೇ ಸೇಕಬಿಟ್ಟು ಪ್ರಾಜೆಕ್ಟಿಗೆ ಹೋಗಿ. ಓಕೆ, ಮೊದಲೇ ಎಫೆಕ್ಟ್ ಇರುತ್ತೆ ಏನಪ್ಪ ಒಳ್ಳೆ ಎಫೆಕ್ಟು, ಅದನ್ನು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಬಿಡಿ. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಓಕೆ, ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ. ನಿಮ್ಮ ಪ್ರಾಜೆಕ್ಟಿಗೆ ಹೋದ್ಮೇಲೆ ಏನಪ್ಪದೆ ಮೊದಲೇ ಇಮೇಜ್ಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿ. ಸ್ವಲ್ಪ ಲಾಂಗ್ ಇರೋ ಇಮೇಜ್ಗೆಲ್ಲ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿಬಿಡಿ, ಅಷ್ಟೇ. ಯಾವುದು ಸ್ವಲ್ಪ ಲಾಂಗ್ ಇರೋದು ನೋಡಿ ಅವಕ್ಕೆಲ್ಲ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿಬಿಡ್ರಿ. ಆಮೇಲೆ ಉಳಿದಕ್ಕೆಲ್ಲ ಬೇರೆ ಎಫೆಕ್ಟ್ ಇರುತ್ತೆ. ಹೋಗಿ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ತಾ ಬನ್ನಿ. ಓಕೆ, ನೋಡ್ಬೋದು ಈ ರೀತಿಯಾಗಿ. ಓಕೆ, ಮಾಡ್ತಾ ಬಂದಮೇಲೆ ಇಲ್ಲಿ ಸ್ವಲ್ಪ ಸ್ಮಾಲ್ ಬರ್ತವೆ, ಅವನ್ನೆಲ್ಲ ಬಿಟ್ಬಿಡಿ. ಆಮೇಲೆ ಸ್ವಲ್ಪ ಅಲ್ಲೇನಪ್ಪ ಸ್ವಲ್ಪ ರೇಂಜ್ ಸ್ವಲ್ಪ ದೊಡ್ಡದಿರುತ್ತೆ ನೋಡಿ, ಅಲ್ಲಿ ರೇಂಜ್ ಅಂದರೆ ದೂರ ಸ್ವಲ್ಪ ಏನಪ್ಪ ದೂರ ಇರುತ್ತೆ, ಅಲ್ಲಿ ಅದನ್ನ ಅವಕ್ಕೆಲ್ಲ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿಬಿಟ್ರೆ ಅಷ್ಟೇ. ನೋಡ್ಬೋದು ಈ ರೀತಿಯಾಗಿ ದೂರ ಇರಬೇಕು, ಅವಕ್ಕೆಲ್ಲ ಇದೇ ಎಫೆಕ್ಟನ್ನು ಪೇಸ್ಟ್ ಮಾಡಿ. ಸ್ಮಾಲ್ ಎಲ್ಲ ಬರ್ತವೆ, ಅಲ್ಲೆಲ್ಲ ಇದೆ ಏನಪ್ಪ ಬೇರೆ ಎಫೆಕ್ಟ್ ಇರುತ್ತೆ, ಅಲ್ಲಿ ದೂರ ಅದ ನೋಡಿ, ಅಲ್ಲಿ ಕೂಡ ನೋಡ್ಕೋಬೋದು ನೀವು. ಓಕೆ, ಅಲ್ಲಿ ಕೂಡ ಪೇಸ್ಟ್ ಮಾಡಿ. ಇಲ್ಲೊಂದು ಸ್ವಲ್ಪ ಲಾಂಗ್ ಅಂದರೆ ಅದಕ್ಕೆ ಇಲ್ಲಿ ಆ್ಯಡ್ ಮಾಡ್ಕೊಂಡೆ. ಓಕೆ, ಇಲ್ಲಿ ಕೂಡ ನೀವು ಇದೇ ಆ ಎಫೆಕ್ಟನ್ನು ಪೇಸ್ಟ್ ಮಾಡೋಕ್ಕೋಗುತ್ತೆ. ಉಳಿದ ಎಲ್ಲಿ ಕೂಡ ಬೇಡ,
ಓಕೆ, ಈಗ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದು ಶೇಕ್ ಔಟ್ ಪ್ರಾಜೆಕ್ಟಿಗೆ ಹೋಗೋಣ. ಅದೇ ಶೇಕ್ ಔಟ್ ಪ್ರಾಜೆಕ್ಟಿಗೆ ಹೋಗಿ ಈಗ ಇನ್ನೊಂದು ಸ್ಮಾಲ್ ಇಮೇಜ್ ಎಫೆಕ್ಟ್ ಇರುತ್ತೆ ನೋಡಿ, ಅದನ್ನು ಸ್ಮಾಲ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ. ನಿಮ್ಮ ಪ್ರಾಜೆಕ್ಟಿಗೆ ಹೋದ್ಮೇಲೆ ಓಕೆ ನೋಡ್ಬೋದು ಈ ರೀತಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪೇಸ್ಟ್ ಅಂತ ಮಾಡಿವಿ. ಓಕೆ, ಇದೇ ರೀತಿ ಏನಂದರೆ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ. ಒಂದು ಇಮೇಜ್ಗೆ ಹಾಕ್ಬಿಟ್ಟು ಇನ್ನೊಂದು ಇಮೇಜ್ಗೆ ಅದೇ ಸ್ಮಾಲ್ ಎಲ್ಲಿರ್ತಾವೆ ಅವಕ್ಕೆಲ್ಲ ಎಫೆಕ್ಟ್ಗಳಿಗೆ ಈ ಎಫೆಕ್ಟನ್ನು ನೀವು ಪೇಸ್ಟ್ ಮಾಡೋಕ್ಕೋಗುತ್ತೆ. ಓಕೆ ನೋಡ್ಬೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಎಫೆಕ್ಟ್ ಮೇಲೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಮಾಡೋಕ್ಕೋಗುತ್ತೆ. ಓಕೆ ನೋಡ್ಬೋದು ಈ ರೀತಿಯಾಗಿ ಪೇಸ್ಟ್ ಮಾಡ್ತಾ ಬಂದುಬಿಡಿ. ಎಲ್ಲೆಲ್ಲಿ ಸ್ಮಾಲ್ ಇಮೇಜ್ ಇರ್ತವೆ. ಓಕೆ ನೋಡ್ಬೋದು ಈ ರೀತಿಯಾಗಿ ಪಟ 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 ಬರ್ತಾ ಇರ್ತವೆ. ಓಕೆ, ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ಸ್ವಲ್ಪ ಮುಂದಕ್ಕೆ ಹೋಗೋಣ. ಎಫೆಕ್ಟ್ಕೊಂಡು ನೋಡಿ ಈ ರೀತಿಗೆ ಮದ್ದಿಗೆ ಆ್ಯಡ್ ಮಾಡ್ತೀರಾ. ಓಕೆ, ಈಗ ಏನಪ್ಪ ಅಂದ್ರೆ ಮದ್ದಿಗೆ ಇಮೇಜ್ ಜಾಸ್ತಿ ಆ್ಯಡ್ ಮಾಡ್ಕೊಂಡು ಆಮೇಲೆ ನೀವು ಎಫೆಕ್ಟ್ ಆಗಿರಪ್ಪ ಮತ್ತು ಮದ್ದಿಗೆ ಒಂದೊಂದು ಇಮೇಜ್ಗೆ ಆ್ಯಡ್ ಮಾಡ್ಕೊಂಡು ಬಂತಂದರೆ ಮತ್ತೆ ಬೆಳತನ ಆದರೂ ಕೂಡ ಆಗಲ್ಲ ನೋಡಿ. ಓಕೆ, ಮತ್ತೇನಪ್ಪ ಅಂದರೆ ಈಗ ಶೇಕ್ ಔಟ್ ಪ್ರಾಜೆಕ್ಟ್ಗೆ ಹೋಗಿ ಓಕೆ ಈಗ 3ನೇ ಎಫೆಕ್ಟ್ ಇರುತ್ತೆ ನೋಡಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನಾನು ಇಮೇಜಸ್ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಅದು ಬೀಟ್ಗೆ ತಕ್ಕಂತೆ ಗೊತ್ತಾಗಲ್ಲ ಅಲ್ಲಿ. ಓಕೆ, ನೀವೇನಪ್ಪ ಅಲ್ಲಿ ಯಾರೇ ಬೀಟ್ಗೆ ತಕ್ಕಂತೆ ಟನ್ ಅಂತ ಒಂದು ಹೋಗುತ್ತೆ. ಅದಕ್ಕೇನಪ್ಪ ಅಂದರೆ ನೀವು ಈ ಎಫೆಕ್ಟನ್ನು ಪೇಸ್ಟ್ ಮಾಡೋಕ್ಕೋಗುತ್ತೆ. ಸ್ವಲ್ಪ ಲಾಸ್ಟಿಗೆ ಎಂಡಿಗೆ ಇರುತ್ತೆ ನೋಡಿ. ಇದು ಏನಪ್ಪ ಅಂದರೆ ಎಂಡಿಗೆ ಬಂದಿರುತ್ತೆ ಅಲ್ಲಿ, ಅದು ನೋಡಿ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊತ ಬನ್ನಿ ಇದೇ ರೀತಿಯಾಗಿ. ಓಕೆ, ಇದಾದಮೇಲೆ ಬರೋದು ಲಾಂಗ್ ಇಮೇಜ್ ಆದಮೇಲೆ ಬರೋದೇ ಈ ಎಫೆಕ್ಟು. ಓಕೆ, ಈ ಎಫೆಕ್ಟನ್ನು ಒಂದು ಇಮೇಜ್ಗೆ ಹಾಕ್ಬಿಟ್ಟು ಇನ್ನೊಂದು ಇಮೇಜ್ಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿ ಇಲ್ಲಿ ಇಮೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳೆ. ಇಲ್ಲೊಂದು 2 ಫೋಟೋಸ್ ಇವೆ, ಅವನ್ನ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಓಕೆ ನೋಡ್ಬೋದು ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಮಾಡಿ. ಓಕೆ, ಈಗ ಮಾಡಿದ್ರಪ್ಪ. ಈಗ ನೆಕ್ಸ್ಟ್ ಏನಪ್ಪ ನೋಡ್ಬೋದು ಈ ರೀತಿಗೆ ಅದೇ ಒಂದು ಇಮೇಜನ್ನು ಆ್ಯಡ್ ಮಾಡ್ಕೊಂಬಿಡೋಣ. ನಿಮಗೆ ಅದು ಗೊತ್ತಾಗಲ್ಲ ಅಂದರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತೇನು ಒಂದು ಇಮೇಜನ್ನು ಆ್ಯಡ್ ಮಾಡ್ಕೊಂಡು ಮತ್ತೇನಪ್ಪ ಅಂದರೆ ಆ ಒಂದು ಗ್ಯಾಪ್ ಬಿಡೋ ಖಾಲಿ ಬೀಟ್ಗೆ ತಕ್ಕಂತ ನಿಮಗೆ ಅಲ್ಲೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ಓಕೆ, ಈಗ ಪೇಸ್ಟನ್ನು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಇನ್ನೊಂದು ಎಫೆಕ್ಟ್ ಇರುತ್ತೆ, ಅದನ್ನು ಕಾಪಿ ಮಾಡ್ಕೊಂಬಿಡೋಣ ಲಾಸ್ಟ್ ಎಫೆಕ್ಟು. ಓಕೆ, ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ ಅದು ಶೇಕ್ ಔಟ್ ಪ್ರಾಜೆಕ್ಟಿಗೆ ಹೋಗೋಣ. ಶೇಕ್ ಔಟ್ ಪ್ರಾಜೆಕ್ಟಿಗೆ ಹೋಗಿ ಅಲ್ಲೆಲ್ಲ ಆ್ಯಡ್ ಮಾಡ್ಕೊಳ್ರಪ್ಪ, ಮತ್ತು ಸ್ಮಾಲ್ ಇಮೇಜ್ಗೂ ಎಲ್ಲ ಬರ್ತವೆ ಅಲ್ಲಿ. ಹಾಗೆ ಅಲ್ಲೊಂದು ಆ್ಯಡ್ ಮಾಡ್ಕೊಂಡು ಆ ಎಫೆಕ್ಟ್ ಕೂಡ ಆ್ಯಡ್ ಮಾಡ್ಕೋಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಹೋಗಿ ಈಗ ಶೇಕ್ ಔಟ್ ಪ್ರಾಜೆಕ್ಟಿಗೆ ಹೋಗಿ ಈಗ ಲಾಸ್ಟ್ನೇದು ಒಂದು ಎಫೆಕ್ಟ್ ಇದೆ, ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ. ನಿಮ್ಮ ಪ್ರಾಜೆಕ್ಟಿಗೆ ಹೋದ್ಮೇಲೆ ಈಗ ಲಾಸ್ಟಿಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಇಮೇಜಸ್ ಇರ್ತವೆ. ಅವಕ್ಕೇನಪ್ಪ ಸ್ವಲ್ಪ ರೇಂಜ್ ಸ್ವಲ್ಪ ಅಂದರೆ ಏನಪ್ಪ ದೊಡ್ಡದಿರ್ತವೆ. ಅವಕ್ಕೆಲ್ಲ ಈ ಎಫೆಕ್ಟನ್ನು ಪೇಸ್ಟ್ ಮಾಡುತ್ತಾ ಬಂದುಬಿಡ್ರಿ ಅಷ್ಟೇ. ನೋಡ್ಬೋದು ಈ ರೀತಿಯಾಗಿ ಪೇಸ್ಟ್ ಮಾಡ್ತಾ ಬಂದುಬಿಡಿ. ತುಂಬ ಅಂದರೆ ತುಂಬ ಈಸಿಯಾಗಿ ನೋಡ್ಬೋದು, ಈ ರೀತಿಯಾಗಿ ಮಾಡ್ಬೋದು. ಓಕೆ, ಎಫೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ತಾ ಬನ್ನಿ. ಓಕೆ ನೋಡ್ಬೋದು ಈ ರೀತಿಯಾಗಿ ಒಂದು ತುಂಬ ಅಸಮಾದ ಒಂದು ವೀಡಿಯೋನ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಇವೆಲ್ಲ ಆ್ಯಡ್ ಮಾಡ್ಕೊಂಡು ಎಲ್ಲ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ರಿ. 50 ಫೋಟೋಸ್ ಇವೆ, ನೆನ್ಪಿಟ್ಕೊಳ್ಳಿ. ಮತ್ತೇನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟಿಗೆ ಎಲ್ಲ ಹೈ ಕ್ವಾಲಿಟಿ ಇಟ್ಟು ಒಂದು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿಬಿಡಿ. ಓಕೆ, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ ಗೈಸ್.